ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಗ್ರೋಕ್ ಹೆಸರನ್ನ ನೀವು ಕೇಳಿರಬಹುದು. ಕಳೆದ 2 ದಿನಗಳಿಂದ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಎಲಾನ್ ಮಸ್ಕ್ ಅವರ ಗ್ರೋಕ್. ಇಷ್ಟು ದಿನ ಬಿಜೆಪಿ ಹಾಗೂ ಸಂಘ ಪರಿವಾರ ಹೇಳ್ಕೊಂಡು ಬಂದಿರುವಂತಹ ಸುಳ್ಳು ಸುದ್ದಿಗಳನ್ನ ಇದೇ ಗ್ರೋಕ್ ಬಯಲಿಗೆಳೆದಿದೆ. ಬಿಜೆಪಿಯ ಯಾವೆಲ್ಲ ಸೀಕ್ರೆಟ್ಗಳನ್ನ ಈ ಗ್ರೋಕ್ ಲೀಕ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲಾನ್ ಮಸ್ಕ್ ಅವರ XAI ಕಂಪನಿ ಗ್ರೋಕ್ AI ಅನ್ನ ತಂದಿದ್ದು ಇತ್ತೀಚೆಗೆ ಗ್ರೋಕ್ AI 3 ಅನ್ನೋ ವರ್ಷನ್ ಅನ್ನ ಬಿಡುಗಡೆ ಮಾಡಿದೆ. ಗ್ರೋಕ್ ಜಗತ್ತಿನ ಅತ್ಯಂತ ಸ್ಮಾರ್ಟ್ AI. ಇದು ChatGPT, ಗೂಗಲ್ ಜೆಮಿನಿ ಹಾಗೂ ಡೀಪ್ ಸೀಕ್ಗೆ ಸೆಡ್ಡು ಹೊಡೆಯುತ್ತೆ ಅಂತ ಒಂದಿಷ್ಟು ಮಾಧ್ಯಮಗಳು ಸುದ್ದಿ ಮಾಡ್ತಿದ್ದಾರೆ. ಇದೇ ಗ್ರೋಕ್ 3 ಬಿಜೆಪಿಯ ಸುಳ್ಳು ಸುದ್ದಿಗಳನ್ನ ಜನರ ಮುಂದೆ ಬಿಚ್ಚಿಟ್ಟಿದೆ. ಲಾಸ್ಟ್ ಒಂದು 48 hours ಇಂದ ಗೋಧಿ ಮೀಡಿಯಾಗಳ ಪ್ರೊಪಗಾಂಡ, ಸಾವರ್ಕರ್ ಪ್ರೊಪಗಾಂಡ, ಮೋದಿಜಿ ಪ್ರೊಪಗಾಂಡ, ಸೋನಿಯಾ ಗಾಂಧಿ ಬಗ್ಗೆ ಹಬ್ಸಿರುವಂಥ ಫೇಕ್ ಹಾಗೂ ಮಿಸ್ಇನ್ಫಾರ್ಮೇಷನ್ಸ್ಗಳು, ಇನ್ನು ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರ ಪ್ರೊಪಗಾಂಡ, ನರೇಂದ್ರ ಮೋದಿ ಅವರ ಫೇಕ್ ಪ್ರಾಮಿಸಸ್ಗಳು, ಮಹಾತ್ಮ ಗಾಂಧಿ ಹಾಗೂ ನೆಹರು ಬಗ್ಗೆ ಹಬ್ಸಿರುವಂಥ ಮಿಸ್ಇನ್ಫಾರ್ಮೇಷನ್ಸ್ಗಳ ಬಗ್ಗೆ ಈ ಗ್ರೋಕ್ ಬಿಚ್ಚಿಟ್ಟಿದೆ. ಈ ಹಿಂದೆ ರಾಹುಲ್ ಗಾಂಧಿ ಆಲೂಗಡ್ಡೆಯಿಂದ ಚಿನ್ನ ತೆಗೆಯೋ ಬಗ್ಗೆ ಹೇಳಿದ್ರು ಅಂತ ಇದೇ ಬಿಜೆಪಿ ಹಾಗೂ ಸಂಘ ಪರಿವಾರ ಆಡ್ಕೊಂಡು ನಗಾಡಿದ್ರು. ಜನರಿಗೂ ಅದೇ ಎಡಿಟ್ ಮಾಡಿರೋ ವಿಡಿಯೋಗಳನ್ನ ಶೇರ್ ಮಾಡಿಸ್ತಿದ್ರು. ಈ ಬಗ್ಗೆ ಗ್ರೋಕ್ಗೆ ಕೇಳಿದಾಗ ಗ್ರೋಕ್ ಉತ್ತರ ಏನಿತ್ತು ಅನ್ನೋದನ್ನ ಈ ಟ್ವೀಟ್ ನೋಡಿ ಗೊತ್ತಾಗತ್ತೆ. ಇದು ಗ್ರೋಕ್ ಕೊಟ್ಟಿರುವಂಥ ಉತ್ತರ. ರಾಹುಲ್ ಗಾಂಧಿ ಮೋದಿಜಿಯವರ ಪ್ರಾಮಿಸ್ ಬಗ್ಗೆ ಕ್ಯಾಂಪೇನ್ನಲ್ಲಿ ಹೇಳಿದ ಮಾತನ್ನ ಎಡಿಟ್ ಮಾಡಿ ಹಾಕಿದ್ದಾರೆ, ಶೇರ್ ಮಾಡಿದ್ದಾರೆ ಅಂತ ಗ್ರೋಕ್ ಹೇಳಿದೆ. ಟಿಪ್ಪು ಸುಲ್ತಾನ್ ಹಾಗೂ RSS ಇಬ್ಬರಲ್ಲಿ ದೇಶಪ್ರೇಮಿ ಯಾರು ಅಂತ ಕನ್ಸಿಡರ್ ಮಾಡಬಹುದು ಅಂತ ಕೇಳಿದ ಪ್ರಶ್ನೆಗೆ ಗ್ರೋಕ್ ಕೊಟ್ಟ ಉತ್ತರ ಟಿಪ್ಪು ಸುಲ್ತಾನ್ ಅಂತ. ಹೌದು, 1925ರಲ್ಲಿ RSS ಸ್ಥಾಪನೆ ಆಯಿತು. RSS ಕೇವಲ ಕಲ್ಚರಲ್ ಆಕ್ಟಿವಿಟಿ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇತ್ತು. ಇವರು ಬ್ರಿಟಿಷರ ವಿರುದ್ಧ ಹೋರಾಡಿಲ್ಲ. ಆದರೆ ಟಿಪ್ಪು ಸುಲ್ತಾನ್ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಡಿ 1799ರಲ್ಲಿ ವೀರ ಮರಣವನ್ನ ಹೊಂತಾರೆ. ಈ ಎಲ್ಲ ದಾಖಲೆಗಳನ್ನ ನೋಡಿ ಪರಿಗಣಿಸೋದಾದ್ರೆ ಟಿಪ್ಪು ಸುಲ್ತಾನ್ ಒಬ್ಬ ದೇಶ ಪ್ರೇಮಿ ಅಂತ ಹೇಳ್ಬಹುದು ಅಂತ ಗ್ರೋಕ್ ಹೇಳಿದೆ. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಇದು ಹಿಂದೂಗಳ ವಿರುದ್ಧ ಇದೆಯಾ ಅನ್ನೋ ಪ್ರಶ್ನೆಗೆ ಗ್ರೋಕ್ ಉತ್ತರ ಏನಿತ್ತು ಗೊತ್ತಾ? ನೀವೇ ನೋಡಿ. ಕಾಂಗ್ರೆಸ್ ಪಾರ್ಟಿ ಹಿಂದೂಗಳ ಅಗೇನಸ್ಟ್ ಆಗಿ ಇಲ್ಲ, ಆದರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಜೆಪಿ ಹಾಗೂ RSS ಪೋರ್ಟ್ರೇ ಮಾಡ್ತಿದ್ದಾರೆ. ಅದರಲ್ಲೂ 2014 ನಂತರ ಮೋದಿ ಪವರ್ ತೆಗೆದುಕೊಂಡ ನಂತರ ಇದೆಲ್ಲ ಹೆಚ್ಚಾಗಿದೆ ಅಂತ ಹೇಳಿದೆ. ಇಷ್ಟೆಲ್ಲ ಗ್ರೋಕ್ ಬಿಜೆಪಿ, ಮೋದಿ, ಅದಾನಿ, ಅಂಬಾನಿ ಬಗ್ಗೆ ನೋಡ್ಕೊಳ್ಳೋ ಹಾಗೆ ಉತ್ತರವನ್ನ ಕೊಟ್ಟಿದೆ. ಅಂಬಾನಿ ಫ್ಯಾಮಿಲಿ ಮದುವೆಗೋಸ್ಕರ ಜಾಮ್ನಗರದ ವಿಮಾನ ನಿಲ್ದಾಣದ ಬಗ್ಗೆ ಮಾಡಿರೋದು, ಅದಾನಿ ಸಪೋರ್ಟಿವ್ ಆಗಿ ಕೊಟ್ಟಿರುವಂಥ ಏರ್ಪೋರ್ಟ್ ಮೇಂಟೆನೆನ್ಸ್ ಹಾಗೂ ಅದರ ಸ್ಥಾಪನೆ ಬಗ್ಗೆ, ಇಂಥ ಶ್ರೀಮಂತರ ನೆಟ್ವರ್ತ್ ಇಂದ 40% ಅಷ್ಟು ಇನ್ಇಕ್ವಾಲಿಟಿ ಜಾಸ್ತಿ ಆಗಿದೆ, ಶ್ರೀಮಂತರಿಗೆ ಸಹಾಯ ಆಗಲಿ ಅಂತ ಮಾಡ್ತಿರೋದು ಇದೆಲ್ಲವಾ, ಬಡವರ ಹಣ ಎಲ್ಲೋಯ್ತು ಅಂತ ಗ್ರೋಕ್ ಕೇಳಿದೆ. ಇನ್ನಷ್ಟೇ ಅಲ್ಲ, ಚಕ್ರವರ್ತಿ ಸೂಲಿಬೆಲೆ ಕೂಡ ಗ್ರೋಕ್ಗೆ ಗೊತ್ತು. ಚಕ್ರವರ್ತಿ ಸೂಲಿಬೆಲೆಗೆ ಹೆಂಗ್ ಪುಂಗ್ಲಿ ಅನ್ನೋ ಹೆಸರು ಹೇಗ್ ಬಂತು ಅಂತ ಗ್ರೋಕ್ ಹೇಳಿದೆ ನೋಡಿ. ಹೆಂಗ್ ಪುಂಗ್ಲಿ ಅಂದ್ರೆ ಹೇಗೆ ಸುಳ್ಳು ಹೇಳೋದು ಅಂತ. ಸೊ ಚಕ್ರವರ್ತಿ ಸೂಲಿಬೆಲೆಯವರ ರಾಜಕೀಯ ಭಾಷಣಗಳು ಮತ್ತು ವಿವಾದಗಳಿಂದ ಜನರಲ್ಲಿ ಈ ಭಾವನೆ ಮೂಡಿದೆ ಅಂತ ಗ್ರೋಕ್ ಹೇಳಿದೆ. ಇನ್ನು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಭಾರತದ ಮುಸ್ಲಿಮರ ಮತ್ತು RSS ರೋಲ್ ಏನು ಅಂತ ಕೇಳಿದ ಪ್ರಶ್ನೆಗೆ ಗ್ರೋಕ್ ಉತ್ತರ ಕೇಳಿದ್ರೆ ಸಂಘ ಪರಿವಾರದವ್ರು ಏನ್ ಮಾಡ್ಕೊಳ್ತಾರೋ ಏನೋ ಅಂತ ಯೋಚನೆ ಶುರುವಾಗಿದೆ. RSSಗಿಂತ ಭಾರತದ ಮುಸ್ಲಿಮರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡದಿದೆ ಅಂತ ಗ್ರೋಕ್ ಹೇಳಿದೆ. RSS ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದೆಯೇ ಹೊರತು ಬ್ರಿಟಿಷರ ವಿರುದ್ಧ ಅಲ್ಲ ಅಂತ ಹೇಳಿದೆ. ಒಟ್ನಲ್ಲಿ ಗ್ರೋಕ್ನ ಈ ಎಲ್ಲಾ ಸತ್ಯಗಳು ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಹಿಂದೆ ಬಿಜೆಪಿ ಮುಚ್ಚಿಟ್ಟಿದ್ದಂಥ ಎಲ್ಲಾ ಗುಟ್ಟುಗಳು ಈಗ ಗುಟ್ಟಾಗಿ ಉಳಿದಿಲ್ಲ, ಒಂದೊಂದೇ ಬಿಚ್ಕೊಳ್ತಾ ಇದೆ. ಇಷ್ಟು ದಿನ ಬಿಜೆಪಿ ಹಾಗೂ ಸಂಘ ಪರಿವಾರದ ಬಗ್ಗೆ ಮಾತಾಡಿದ್ರೆ, ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಸಂಘ ಪರಿವಾರದವರು ಇವರು ಕಾಂಗ್ರೆಸ್ ಗಂಜಿ ಗಿರಾಕಿ ಅನ್ನೋ ಹೆಸರನ್ನ ಇಡ್ತಿದ್ರು. ಆದ್ರೆ ಈಗ ಏನ್ ಹೇಳ್ತಾರೆ? ಎಲಾನ್ ಮಸ್ಕ್ ಅವರ ಗ್ರೋಕ್ 3 ಬಿಜೆಪಿ ಬಗ್ಗೆ ಹೇಳಿರೋ ಉತ್ತರಗಳನ್ನ ಕೇಳಿ ಸಂಘ ಪರಿವಾರ ಏನ್ ಹೇಳತ್ತೆ? ಗ್ರೋಕ್ ಕೂಡ ಕಾಂಗ್ರೆಸ್ನ ಗಂಜಿ ಗಿರಾಕಿ ಅಂತ ಹೇಳ್ತಾರಾ? ವಾಟ್ ಎವರ್, ಗ್ರೋಕ್ ಕೊಟ್ಟಿರೋ ಉತ್ತರವನ್ನ ನೋಡಿ ಭಕ್ತ ಮಂಡಳಿ ಮಂಡೆ ಬಿಸಿ ಮಾಡ್ಕೊಂಡಿದ್ದಂತೂ ನಿಜ. ಇದೀಗ ನೆಕ್ಸ್ಟ್ ಮೋದಿಜಿ ಪ್ಲಾನ್ ಏನು? ಗ್ರೋಕ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಬಹುದಾ? ಬ್ಯಾನ್ ಮಾಡಿದ್ರೆ ಆ ಕಡೆ ಇರುವಂಥ ದೋಸ್ತ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಅವರನ್ನ ಎದುರು ಹಾಕೊಂಡಂತಾಗತ್ತೆ. ಇನ್ ಬ್ಯಾನ್ ಮಾಡದೇ ಇದ್ರೆ ಬಿಜೆಪಿಯ ಎಲ್ಲಾ ಪ್ರೊಪಗಾಂಡ ಹೊರಗೆ ಬರುತ್ತೆ. ಅಡಗತ್ರಿಯಲ್ಲಿ ಸಿಕ್ಕಾಕೊಂಡಾಗಿದೆ ಮೋದಿಜಿ ಹಾಗೂ ಟೀಮ್. ವಿಲ್ ಸಿ ಏನಾಗತ್ತೆ ಅಂತ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.